ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಪಲಾವ್ ಮಾಡೋ ವಿಧಾನವನ್ನ ನೋಡ್ಕೊಳ್ಳೋಣ. ಮೊದಲು ಒಂದು ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಕೊತ್ತಂಬರಿ ಹಾಕೋಬೇಕು. 6 ರಿಂದ 7 ಹಸಿಮೆಣಸು, ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಸ್ವಲ್ಪ, 10 ರಿಂದ 15 ಪೀಸ್ನಷ್ಟು ಬೆಳ್ಳುಳ್ಳಿ, ಗರಂ ಮಸಾಲ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ನಂತರ ಗ್ಯಾಸ್ ಮೇಲೆ ಪಾತ್ರೆನಿಟ್ಟು ಒಂದು 5 ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕಿ ಪಲಾವ್ ಎಲೆ, ಚಕ್ಕೆ, ಲವಂಗ, ದಾಲ್ಚಿನ್ನಿ, ಚಕ್ರ ಮೊಕ್ಕೆ ಹಾಕಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ 1 ಕಪ್ನಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಕಡೆಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಅದ್ರ ಜೊತೆ ಸ್ವಲ್ಪ ನೀರು ಹಾಕಿ ಬಾಡಿಸ್ಕೋಬೇಕು. ಕಡೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ 1 ಕಪ್ನಷ್ಟು ಟೊಮೆಟೊನ ಹಾಕಬೇಕು. ಸ್ವಲ್ಪ ಹೊತ್ತು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ಬೇಕು. ಅದನ್ನು 2 ನಿಮಿಷ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀನ್ಸು, ಬೀಟ್ರೂಟ್ 1 ಕಪ್, ಬಟಾಟೆ, ನಿನ್ನೆ ರಾತ್ರಿ ನೆನೆಸಿಟ್ಟಿರುವಂತಹ ಬಟಾಣಿ 1 ಕಪ್, ಇವಿಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ರಿಂದ 12 ನಿಮಿಷ ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಆ ತರಕಾರಿ ಎಲ್ಲ ಬೇಯಬೇಕು. ಅರ್ಧ ತರಕಾರಿ ಬೆಂದ ನಂತರ ನಾವು 1 ಕಪ್ನಷ್ಟು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಹಾಕಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಈಗ ಒಂದು 7 ರಿಂದ 8 ನಿಮಿಷದ ಕಾಲ ಬೇಯಲಿಕ್ಕೆ ಬಿಡಬೇಕು. ಇದನ್ನು ಅವಾಗವಾಗ ನೀವು ತೆಗೆದು ನೋಡ್ತಾ ಇರಬೇಕು. ಯಾಕಂತ ಹೇಳಿದ್ರೆ ಅದು ತೆಳಕ್ಕೆ ತೆಗೆದು ಹೋಗಬಾರ್ದು ಅಂತೇಳಿ. ಮತ್ತೆ ಒಂದು 7 ರಿಂದ 8 ನಿಮಿಷ ಆದಮೇಲೆ ಮತ್ತೆ ಒಂದು ಸತಿ ಚಮಚದಿಂದ ಮಿಕ್ಸ್ ಮಾಡಬೇಕು. ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ದಮ್ ಬಿಡ್ಲಿಕ್ಕೆ ಸರಿಯಾಗಲ್ಲ ಅಂತೇಳಿ ಒಂದು ತವೆ ಮಿಟ್ಟು ಅದ್ರ ಮೇಲೆ ನಾವು ಮಾಡಿರುವಂತಹ ಪಲಾವ್ದು ಪಾತ್ರೆನ ಇಟ್ಟು ಒಂದು 5 ನಿಮಿಷದ ಕಾಲ ದಮ್ ಇಡ್ಲಿಕ್ಕೆ ಇಡ್ತೇವೆ. 5 ನಿಮಿಷದ ನಂತರ ಪಲಾವ್ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ.